ಸ್ನೇಹಿತರೆ, ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾರಿ ಶಕ್ತಿ ಪ್ರಶಸ್ತ ಪ್ರದಾನ. ಸ್ವಾತಂತ್ರ್ಯ ದಿನಾಚರಣೆಯ ಸಂಯುಕ್ತ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ನಾರಿಶಕ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್.ಎಂ. ದೊಡ್ಡಮನಿ, ಶ್ರೀ ಸಾಯಿ ಹಾಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕರು ಮಾತನಾಡಿ, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯೊಂದಿಗೆ ತಮ್ಮ ಒಡನಾಟ ಕಳೆದ 4 ವರ್ಷಗಳಿಂದ ಇದೆ ಎಂದು ತಿಳಿಸಿದರು. ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರು ಜನಪರ, ಪೊಲೀಸರ ಪರ ಹಾಗೂ ಬಡವರ ಪರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅವರಿಗೆ ಸದಾ ಬೆಂಬಲ ನೀಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಅತಿಥಿಗಳಾದ ನಿವೃತ್ತ PSI ಬಾದಾಮಿ ಅವರು ಮಾತನಾಡಿ, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮಹಿಳೆಯರಿಗೆ ನೀಡುತ್ತಿರುವ ನಾರಿಶಕ್ತಿ ಪ್ರಶಸ್ತಿ ನಿಜವಾದ ಅರ್ಥಪೂರ್ಣವಾದ ಸ್ವಾತಂತ್ರ್ಯ ದಿನಾಚರಣೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರು ಮಾತನಾಡಿ, ತಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ವರ್ಷವೂ ವಿಶೇಷ ಕಾರ್ಯಕ್ರಮ ಆಯೋಜಿಸುವ ಕುರಿತು ಚರ್ಚಿಸಿದಾಗ ಸಂಸ್ಥೆಯ ಮಹಿಳಾ ಘಟಕದ ರಾಜ್ಯ ಸಂಚಾಲಕರಾದ ಶ್ರೀಮತಿ ರೇಣುಕಾ ಹೊಸೂರು ಅವರು ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸುವ ಸಲಹೆ ನೀಡಿದರು. ಅವರ ಸಲಹೆಯಂತೆ ಈ ನಾರಿಶಕ್ತಿ ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಸಂಪೂರ್ಣ ಆಯೋಜನೆ ಮತ್ತು ಜವಾಬ್ದಾರಿಯನ್ನು ಶ್ರೀಮತಿ ರೇಣುಕಾ ಹೊಸೂರ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಅನೇಕ ಪ್ರಶಸ್ತಿ ವಿಜೇತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪ್ರಶಸ್ತಿ ವಿಜೇತರು ಈ ಕೆಳಗಿನಂತಿದ್ದಾರೆ: ಶ್ರೀಮತಿ ಎ. ರುಕ್ಮಿಣಿ, ಶ್ರೀಮತಿ ಆಯೇಷಾ ಸನಾದಿ, ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಲೋಕರಿ, ಶ್ರೀಮತಿ ಖುರ್ಷಿದ್ ಡಿ ಮುಲ್ಲಾ, ಶ್ರೀಮತಿ ಮೀನಾ ಅನಿಲ್ ಬೆನಕೆ, ಶ್ರೀಮತಿ ಸಾರಂಬಿ ನಿಸಾರ್ ಅಹಮದ್ ಜಟ್ಟಿ, ಶ್ರೀಮತಿ ಹಸೀನಾ ರಸೂಲ್ ಸಾಹಿಬ್ ಪಿರಿಜಾದೆ, ಶ್ರೀಮತಿ ಪೂರ್ಣಿಮಾ ಪವನ್ ಪಾವರ್, ಶ್ರೀಮತಿ ಅನ್ನಪೂರ್ಣ ಅಸುರ್ಕರ್, ಶ್ರೀಮತಿ ರೇಖಾ ಎಲ್ ಶಹಪುರ್ಕರ್, ಶ್ರೀಮತಿ ಕುಮಾರನಿಸ್ ಹಿರೇಕುಡಿ, ಶ್ರೀಮತಿ ರತ್ನ ಮಲ್ಲಿಕಾರ್ಜುನ್ ಹರಿಣಿ. ವರದಿ ವಿಜಯಶಕ್ತಿ ನ್ಯೂಸ್, ಡಾಕ್ಟರ್ ರಾಜು ಮೋರೆ, ಬೆಳಗಾವಿ. ಮೇಡಮ್ ಅವರ ಸೇವೆ ಇರಲಿ. ನಮ್ಮ ಬೆಳಗಾವಿ ಜಿಲ್ಲೆ ಬಿಟ್ಟರು ಮಕ್ಕಳು ಬೆಳಗಾವಿ ಜಿಲ್ಲೆಗೆ ಅವರು ಪ್ರಮೋಷನ್ ತಗೊಂಡು ಬಂದು ನಮ್ಮೆಲ್ಲ ಮಹಿಳೆಯರಿಗೆ ಅಷ್ಟೇ ಅಲ್ಲ, ನಮ್ಮ ಬೆಳಗಾವಿ ಜಿಲ್ಲೆಗೆ ಅವ್ರಿಗೆ ಸೇವೆ ಸಲ್ಲಿಸಲಿ ಅಂತೇಳಿ ಇನ್ನೊಂದು ಸಾರಿ ಅವ್ರಿಗೆ ಜೋರಾದ ಚಪ್ಪಾಳೆ. ಈಗ ಎರಡನೇದಾಗಿ ಲಕ್ಷ್ಮೀ ಮೇಡಮ್ ಅವರು ಅವರು ಕೂಡ ಬರಬೇಕು. ತುಂಬಾ ಹೃದಯದಿಂದ ಧನ್ಯವಾದಗಳು. ಎಲ್ಲಾ ಹೆಣ್ಮಕ್ಳಿಗೆ ಗುರುತಿಸಿ ಕಲಿಸಿ ಇವತ್ತ ಸನ್ಮಾನ ಮಾಡಿದ್ದೀರಾ.
ದೇವ್ರು ಇವತ್ತು ಇಷ್ಟು ಮಂದಿ ಮಾಡಿದ್ರೆ ಮುಂದಿನ ಸಲ ಇದಕ್ಕಿಂತ ಜಾಸ್ತಿ ಹಾಲ್ನಲ್ಲಿ ಮಾಡುವ ಶಕ್ತಿ ನಿಮ್ ಕೊಡ್ಲಿ. ನಾವು ಕೂಡ ನಿಮ್ ಜೊತೆಗಿದ್ದೀವಿ. ಯಾವಾಗ್ಲೂ ಕರೀರಿ, ನಿಮ್ ಜೊತೆಗೆ ನಿಂತು ಹೋರಾಟ ಮಾಡಲಿಕ್ಕೆ ಸರ್ ಕೂತ್ಕೋರಿ, ನಿಂತ್ಕೊಳ್ಳಿ, ಬ್ಯಾಕ್ ಸೈಡ್ ನಿಂತ್ಕೋರಿ. ಸರಿ ಕಡೆ ನೋಡ್ರಿ सर थोड़ा सर इधर आइए सर आप ही आइए ಸರಿ ಕಡೆ ನೋಡ್ರಿ. ये आ तो ಕ್ಯಾಮ್ರಾಮನ್ ಸರಿ ಇಲ್ಲ ಮಾರ ಏನಿನ ಸರ್ ಕೃಷ್ಣ ರೀ. ನಾನು ಕೃಷ್ಣ ನಾನು ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಮೀನಾ ಬೆಂಕೆ ಮೇಡಮ್ ಅವರು ಬರಬೇಕು ವೇದಿಕೆ ಮೇಲೆ. ಐಶಾ ಸಂಧಿ ಮೇಡಮ್ ಅವರು. ಮಹಿಳೆಯರ ಪರವಾಗಿ ನನ್ನ ಜೀವ ಇದು ಮಾಡಿ ಜೋರ ಆವಾಜ್ ಬರಬೇಕು. ನಾಳೆ ಎಲ್ಲರಿಗೂ ಕೊಡೋದು. ಸರ್ ಸ್ವಲ್ಪ ಈ ಕಡೆ ಬರ್ರಿ. ಹಾಂ ಸರ್. ಚೆನ್ನಾಗಿ ಕೆಲಸ ಮಾಡ್ರಿ, ಅದೇ ಇಂಪಾರ್ಟೆಂಟ್. ನೋಡಿ ನಿಮ್ಗೆ ಚಪ್ಪಾಳೆನ ಬರವಲ್ದು ನೋಡ್ರಿ. ಪ್ರಶಸ್ತಿ ತಗೊಂಡಂತ ಎಲ್ಲ ಮಹಿಳೆಯರಿಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಹೌದಲ್ರಿ, ಅದಕ್ಕೆ ಕೇಳ್ತಾನೆ. ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ 80ನೇ ವರ್ಷದ
ಒಂದು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಾವು ಒಂದು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರಶಸ್ತಿಯ ಹೆಸರೇನಪ್ಪ ಅಂತಂದರೆ ನಾರಿ ಶಕ್ತಿ ಅಂತೇಳಿ. ಈ ನಾರಿ ಶಕ್ತಿನ ಯಾಕೆ ಚಾಯ್ಸ್ ಮಾಡ್ಕೊಂಡಿವಿ ಅಂತಂದರೆ, ಶಕ್ತಿ ಹೆಸರನ್ನ ನಾರಿ. ಇವತ್ತು ನಮಗೆ ದೇಶಕ್ಕೆ ನಾವು ಸ್ವತಂತ್ರ ಸಿಗಬೇಕಾದ್ರೆ ಎಲ್ಲ ಮಹಾನ್ ಪುರುಷರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಇಂಥ ಮಹಾನ್ ಏನು ಸೇನಾನಿಗಳದಾರಲ್ಲ, ಸ್ವತಂತ್ರ ತಂದು ಕೊಡೋದ್ರಲ್ಲಿ ಪಾತ್ರ ಬಹಳ ಮುಖ್ಯವಾಗಿದೆ. ಅದಾದ ನಂತರ ಸ್ವತಂತ್ರ ಆದ ನಂತರ ನಮ್ಮ ಒಂದು ಮನೆಯನ್ನು, ಅದಾದ ನಂತರ ನಮ್ಮ ಸಮಾಜವನ್ನು ಮುನ್ನ ನಡೆಸ್ಕೊಂಡು ಹೋಗಲಿಕ್ಕೆ ಈ ನಾರಿಯರ ಪಾತ್ರ ಬಹಳ ದೊಡ್ಡದಾಗಿದೆ. ಆ ಒಂದು ಉದ್ದೇಶದಿಂದ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಾರಿಗಳನ್ನು ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಗುರುತಿಸಿ ಈ ನಾರಿ ಶಕ್ತಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರ ಒಂದು ಕೆಲಸಕ್ಕೆ ಒಂದು ಶಕ್ತಿ ಸಿಗಲಿ, ಒಂದು ಬೂಸ್ಟ್ ಎನರ್ಜಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಾರಿ ಶಕ್ತಿ ಪ್ರಶಸ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮುಂದಿನ ವರ್ಷನೂ ಕೂಡ ಇದೇ ರೀತಿ ನಡೀತೈತೆ ಅಂತೇಳಿ ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶಕ್ತಿ ಆ ಎಲ್ಲ ನಾರಿಯರಿಗೆ ಒಂದು ಶಕ್ತಿ ಆಗಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಥ್ಯಾಂಕ್ ಯು ಸರ್.